ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಸದ್ಗುರು ತಾತಾರೂಢರ, ಸದ್ಗುರು ಶಿವರಾಮ ಅವಧೂತರ, ಸದ್ಗುರು ಶಿವಶರಣಂದ ಅವಧೂತರ, ಸದ್ಗುರು ಕಟ್ಟೆ ಬಸವಾನಂದ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜ್ಯ ರಾಮಾನಂದ ಭಾರತಿ ಮಹಾಸ್ವಾಮಿ ಮೊದಲುಗೊಂಡು ಎಲ್ಲ ಪೂಜ್ಯರಿಗೂ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಶ್ರೀಮನ್ ನಿಜಗುಣ ಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಸುಂದರವಾಗಿ ನೀಡಿದ್ದಾರೆ. ಸುಮ್ಮನಾಗದು ಅರಿವಿನಿಂದ ವಿಮುಕ್ತಿ, ನೆಮ್ಮಿಲೇಶನಿಸುವ ಗುಣಗಣವಿಲ್ಲದವಗೆ. ಈ ಒಂದು ಪದ್ಯದಲ್ಲಿರ್ತಕ್ಕಂಥ ಒಂದು ವಾಕ್ಯ ಶರಣರ ಸಂಘ. ನಾವು ಯಾವಾಗಲೂ ಮಹಾತ್ಮರ ಸಂಘವನ್ನ ಮಾಡಬೇಕು. ಮಹಾತ್ಮರ ಸಂಘವನ್ನ ಮಾಡುವುದರಿಂದ ಆಗ್ತಕ್ಕಂಥ ಪ್ರಯೋಜನ ಏನು, ಅದರಿಂದ ನಮಗೇನು ಲಾಭ ಆಗ್ತದ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೆ ಪೂಜ್ಯರು ಉಪದೇಶ ಮಾಡಿಕೊಂಡು ಬಂದರು. ದೂರೀಕರೋತಿ ಕುಮತಿಂ ವಿಮಲೀಕರೋತಿ ಚೇತಃ, ಚಿರಂತನಂ ಅಘಂ ಚುಳುಕೀಕರೋತಿ, ಭೂತೇಷು ಕಿಂಚ ಕರುಣಾ ಬಹುಲೀಕರೋತಿ, ಸತಾಂ ಸಂಗಃ ಕಿಮ್ನ ಮಂಗಲ ಮಾತನೋತಿ. ಒಬ್ಬ ಸುಭಾಷಿತಕಾರ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ದೂರೀಕರೋತಿ ಕುಮತಿಂ. ನಮಗೆ ಸಂಸಾರದೊಳಗೆ ನಮ್ಮ ಬುದ್ಧಿ ಎನ್ನುವಂತಹದ್ದು ದುಷ್ಟರ ಸಂಘದಿಂದ, ಅನಿಷ್ಟ ಚಿಂತನೆಗಳಿಂದ ನಮ್ಮ ಬುದ್ಧಿ ಕೆಟ್ಟು ಹೋಗಿರ್ತದೆ. ನಾವು ಮಹಾತ್ಮರ ಸಂಘದಲ್ಲಿ ಬಂದೇವಿ ಅಂತಂದ್ರೆ ಆ ಬುದ್ಧಿಯಲ್ಲಿರ್ತಕ್ಕಂಥ ಒಂದು ಜಾಡ್ಯತನ ಅನ್ನುವಂಥದ್ದಾಗಲಿ, ದುಷ್ಟತನ ಅನ್ನುವಂಥದ್ದಾಗಲಿ ಅದು ದೂರಾಗಿ ಹೋಗ್ತದೆ ಅಂತ ಹೇಳ್ತಾರೆ. ಅಂಗುಲಿಮಾಲ ಮಹಾನ್ ಕ್ರೂರಿಯಾಗಿದ್ದ. ದಾರಿಯಲ್ಲಿ ಬರ್ತಕ್ಕಂಥ ಎಲ್ಲರನ್ನ ತಡೆದು ಅವರಲ್ಲಿರ್ತಕ್ಕಂಥ ಹಣವನ್ನ ದರೋಡೆ ಮಾಡುತ್ತಿದ್ದ. ಅವರನ್ನ ಕೊಡ್ಲಿಲ್ಲ ಅಂದ್ರೆ ಕೊಲೆ ಮಾಡ್ತಿದ್ದ. ಅವರ ಹೆಬ್ಬೆರಳನ್ನ ದಾರದಲ್ಲಿ ಪೋಣಿಸಿ ಮಾಲೆ ಮಾಡಿಕೊಂಡು ಹಾಕೋತಿದ್ದ. ಅಂಥವು ಸಾವಿರಾರು ಮಂದಿಯನ್ನ ಕೊಲೆ ಮಾಡಿದ್ದವನು. ಅಂಥ ಅಂಗುಲಿಮಾಲನಿಗೆ ಒಂದು ಸಲ ಬುದ್ಧರ ದರ್ಶನ ಅನ್ನುವಂತಾಗ್ತದೆ. ಬುದ್ಧ ಭಗವಾನ್ ಬರುವುದನ್ನ ಅಂಗುಲಿಮಾಲ ನೋಡ್ತಾ ಇದ್ದಾನೆ. ಅವರ ತೇಜಸ್ಸನ್ನ ನೋಡಿ ಅವನಿಗೇನೋ ಮನಸ್ಸಿನಲ್ಲಿ ಸ್ವಲ್ಪ ಕರುಣಾ ಬಂತನಿಸ್ತದೆ. ನಿಲ್ಲು ನಿಲ್ಲು ಅಂತ ಅಂದ. ಅವಾಗ ಬುದ್ಧ ಭಗವಾನ್ ಹೇಳ್ತಾ ಇದ್ದಾರ, ನೋಡಪ್ಪ ನಾನ್ ನಿಂತಿದ್ದೀನಿ, ನೀನು ಓಡ್ತಾ ಇದ್ದೀಯಾ ಅಂತಂದ. ಈ ಮಾತು ಕೇಳಿದಾಗ ಅವನಿಗೆ ಬಹಳ ಆಶ್ಚರ್ಯ ಅನಿಸ್ತು ಅಂಗುಲಿಮಾಲನಿಗೆ. ಅಲ್ಲ, ನಾನು ನಿಂತಲ್ಲೇ ನಿಂತೀನಿ, ಯಾರು ಬರ್ತಾರ ಯಾರು ಹೋಗ್ತಾರ, ಯಾರು ಹಣ ದರೋಡೆ ಮಾಡಬೇಕು ಅಂತ ನನ್ನ ಆಲೋಚನೆ ಇದೆ. ನಾನು ಬರುವವರನ್ನ ದಾರಿ ಕಾಯ್ತಾ ಇದ್ದೀನಿ. ಇವ್ರು ಯಾರೋ ಮಹಾತ್ಮ ನನ್ನ ಹತ್ರ ಬರ್ತಾ ಇದ್ದಾರ, ಅದಕ್ಕೆ ಏನೋ ಇವ್ರನ್ನ ಕೊಲ್ಲಿಕ್ಕೆ ಯಾಕೋ ಮನಸ್ಸು ಬರ್ತಾ ಇಲ್ಲ, ಅದಕ್ಕೆ ನಿಲ್ಲು ನಿಲ್ಲು ಅಂತ ನಾ ಹೇಳ್ತಾ ಇದ್ದೀನಿ. ನಾನು ನಿಂತಿದ್ದೀನಿ, ನೀ ಓಡ್ತಾ ಇದ್ದಿ ಅಂತ ಹೇಳ್ತಾ ಇದ್ದಾರಲ್ಲ. ಬಹಳ ಆಶ್ಚರ್ಯ ಅನಿಸ್ತು ಅವನಿಗೆ. ಅವಾಗ ಬುದ್ಧರು ಹತ್ರ ಬರ್ತಾ ಇದ್ದಾರೆ. ಅಂಗುಲಿಮಾಲ ಕೇಳ್ತಾ ಇದ್ದಾನ, ಅಲ್ಲ ನಾನು ನಿಂತಲ್ಲಿ ನಿಂತಿದ್ದೀನಿ, ನೀವು ನನ್ನ ಹತ್ರ ಬರ್ತಾ ಇದ್ದೀರಿ, ಮತ್ತೆ ನನಗ ಓಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಮತ್ತೆ ಬರೋರು ನೀವು, ಓಡಿ ಬರ್ತಾ ಇದ್ದವ್ರು ನೀವು ನನ್ನ ಹತ್ರ, ನಾನು ನಿಂತಲ್ಲಿ ನಿಂತೀನಿ, ಮತ್ತೆ ನಿಮ್ಮ ಮಾತು ಬಹಳ ವಿರುದ್ಧ ಅನಿಸ್ತದಲ್ಲ ಅಂತಂದಾಗ ಅವಾಗ ಬುದ್ಧ ಭಗವಾನ್ ಹೇಳ್ತಾ ಇದ್ದಾರೆ, ನೋಡಪ್ಪ ನೀನು ನಿನ್ನ ಬುದ್ಧಿ ಓಡ್ಲಿಕ್ಕತ್ತದ, ನಿನ್ನ ಮನಸ್ಸು ಓಡ್ಲಿಕ್ಕತ್ತದ. ಇವತ್ತು ಯಾರು ಬರ್ತಾರ, ನಾಳೆ ಯಾರು ಬರ್ತಾರ, ಅವ್ರನ್ನ ಕೊಲ್ಲಬೇಕು, ಅವರಲ್ಲಿರ್ತಕ್ಕಂಥ ಹಣವನ್ನ ದರೋಡೆ ಮಾಡಬೇಕು, ಯಾಕೆ ನನ್ನ ಉಪಜೀವನ ನಡಿಬೇಕು ಅಂತಂದ್ರೆ ನಾನು
ದರೋಡೆ ಮಾಡಲೇಬೇಕು, ಕಳತನ ಮಾಡಲೇಬೇಕು ಅಂತ ನಿನ್ನ ಬುದ್ಧಿ ಓಡಾಕತ್ತದ. ನಿನ್ನ ಶರೀರ ನಿಂತಿರಬಹುದು, ಆದ್ರೆ ನಿನ್ನ ಮನಸ್ಸು ನಿನ್ನ ಬುದ್ಧಿ ಓಡ್ಲಿಕ್ಕತ್ತದ. ಆದ್ರೆ ನನ್ನ ಮನಸ್ಸು ನನ್ನ ಬುದ್ಧಿ ಪರಮಾತ್ಮನಲ್ಲಿ ನಿಂತದ, ನನ್ನ ಬುದ್ಧಿ ಸ್ಥಿರ ಆಗ್ಯದ. ಹೀಗಾಗಿ ನಾನು ನಿಂತೀನಿ, ನಿನ್ನ ಮನಸ್ಸು ಬುದ್ಧಿ ಓಡಾಕತ್ತದಲ್ಲ, ಅದಕ್ಕೆ ನಾನು ಹಿಂಗಂದೀನಿ ಅಂತಂದಾಗ ಅವರ ದರ್ಶನದಿಂದ ಅವರ ಹಿತೋಪದೇಶವನ್ನ ಕೇಳಿ ಅವನ ಮನಸ್ಸು ಅವರ ಬುದ್ಧಿ ಪರಿವರ್ತನ ಆಯಿತು. ಅವಾಗ ನಾನು ಇಲ್ಲಿವರೆಗೆ ಎಷ್ಟೊಂದು ಪಾಪಗಳನ್ನ ಮಾಡಿದ್ದಲ್ಲ, ಇಂಥ ಮಹಾತ್ಮ ದರ್ಶನಗಾಯ್ತಲ್ಲ ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಬುದ್ಧರನ್ನ ಕುರಿತು ನಾನು ಇಲ್ಲಿವರೆಗೆ ಅನಂತ ಪಾಪಗಳನ್ನ ಮಾಡಿದ್ದೀನಿ, ಆದರೂ ನನ್ನ ಬುದ್ಧಿಯೊಳಗೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಎಷ್ಟು ಕಳತನ ಮಾಡಿದ್ರು ನನಗೆ ಇನ್ನೂ ತೃಪ್ತಿ ಎನ್ನುವಂತಹದ್ದಿಲ್ಲ. ಆದ್ರೆ ನಿಮ್ಮ ನೋಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಈಗಾಗಲೇ ಬುದ್ಧಿ ಪರಿವರ್ತನೆ ಆಯಿತು. ನಿಮ್ಮ ಬುದ್ಧಿಯನ್ನ ಯಾವ ಭಗವಂತ ನಿಲ್ಲಿಸಿದಿರಿ ಅಂಥ ಒಂದು ನನ್ನ ಬುದ್ಧಿಯ ನಿಲುಗಡೆ ಎನ್ನುವಂತಹದ್ದಾಗಬೇಕು, ನಿಮ್ಮಲ್ಲಿರುವಂತಹ ಶಾಂತಿ ನನಗೂ ಸಿಗಬೇಕು, ಅದಕ್ಕೆ ನಾನು ನಿಮ್ಮ ಶಿಷ್ಯನಾಗ್ತೀನಿ ಅಂತ ಹೇಳಿ ಬುದ್ಧ ಭಗವಾನರ ಶಿಷ್ಯನಾದ ಅಂಗುಲಿಮಾಲ ಮಹಾನ್ ಸಂತನಾದ, ಮಹಾನ್ ಜ್ಞಾನಿಯಾದ. ನೋಡಿ, ಎಂಥ ಅನಂತ ಪಾಪಗಳನ್ನ ಮಾಡಿರ್ತಕ್ಕಂಥ ಅಂಗುಲಿಮಾಲನ ಬುದ್ಧಿ ಪರಿವರ್ತನ ಆಯಿತು. ಅದಕ್ಕೆ ನಾವು ಮಹಾತ್ಮರ ಸಂಘವನ್ನು ನಾವು ಮಾಡಿದೀವಿ ಅಂತಂದ್ರೆ ದೂರಿ ಕರೋತಿ ಕುಮತಿಂ ವಿಮಲೀ ಕರೋತಿ ಚೇತಃ, ಅಂದ್ರೆ ನಮ್ಮ ಮನಸ್ಸು ಪವಿತ್ರ ಆಗ್ತದೆ, ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಮಂದತನ ಅಥವಾ ಕೆಟ್ಟತನ, ದುಷ್ಟತನ ಅನ್ನುವಂತಹದ್ದು ಹೋಗ್ತದೆ. ಚುಲುಕಿ ಕರೋತಿ ಚಿರಂತನಂ ಅಘಂ ಚುಲುಕಿ ಕರೋತಿ, ಬಹುಕಾಲದಿಂದ ನಾವು ಮಾಡಿಕೊಂಡು ಬಂದಿರತಕ್ಕಂಥ ಸಕಲ ಪಾಪ ರಾಶಿಗಳೇನದಾವು ಆ ಮಹಾತ್ಮರ ದರ್ಶನದಿಂದ ಪಾಪಗಳೆಲ್ಲ ಸಂಪೂರ್ಣವಾಗಿ ನಶಿಸಿ ಹೋಗ್ಬಿಡ್ತಾವಂತ. ನಾವು ಮಾಡಿದ ಪಾಪ, ಯಾಕಂದ್ರೆ ಸಾಧೂನಾಂ ದರ್ಶನಂ ಪುಣ್ಯಂ ತೀರ್ಥಭೂತಾ ಹಿ ಸಾಧವ ತೀರ್ಥಂ ಫಲತಿ ಕಾಲೇನ ಸದ್ಯ ಸಾಧು ಸಮಾಗಮಃ ಅಂತ ನೀತಿಕಾರ ಹೇಳಿದಂತೆ ಮಹಾತ್ಮರ ದರ್ಶನ ಸಮಕಾಲದಲ್ಲಿಯೇ ನಮಗೆ ಪುಣ್ಯ ಪ್ರಾಪ್ತಿಯಾಗ್ತದೆ. ಮತ್ತೆ ನಾವು ತೀರ್ಥಯಾತ್ರೆ ಮಾಡ್ತೇವಲ್ಲ, ಅದು ಪುಣ್ಯ ಬರ್ತದಿಲ್ಲ ಅನ್ನಂಗಿಲ್ಲ, ಅದು ಕಾಲಾಂತರದಲ್ಲಿ ಫಲ ಕೊಡ್ತದೆ. ಆದರೆ ಮಹಾತ್ಮರ ಒಂದು ದರ್ಶನ ಆಯಿತು, ಅವರ ಉಪದೇಶಾಮೃತ ನಾವು ಪಡ್ಕೊಂಡೀವಿ ಅಂತಂದ್ರೆ ನಮಗೆ ಸದ್ಯದ ಕಾಲದಲ್ಲಿಯೇ ಫಲ ಅನ್ನುವಂಥದ್ದು ಸಿಗ್ತದೆ ಅಂತ ಹೇಳಿ ನೀತಿಕಾರ ಬಹಳ ಸುಂದರವಾಗಿ ಹೇಳ್ತಾನೆ. ಭೂತೇಶು ಕಿಂಚ ಕರುಣಾ ಬಹುಲೀಕರೋತಿ, ಅನೇಕ ಜೀವಿಗಳಲ್ಲಿ ನಮಗೆ ಒಂದು ದಯಾಬುದ್ಧಿ ಅನ್ನುವಂಥದ್ದು ಉಂಟಾಗ್ತದೆ. ಯಾಕಂದ್ರೆ ಮಹಾತ್ಮರಲ್ಲಿ ಒಂದು ಕರುಣಾ ಇರ್ತದೆ, ಅವರು ದಯಾ ಸಾಗರ ಆಗಿರ್ತಾ ಇದ್ದಾರ. ಅವರ ಕಾರುಣ್ಯ, ಅವರಲ್ಲಿರ್ತಕ್ಕಂಥ ದಯೆಯನ್ನ ಕಂಡು ನಮಗೂ ಕೂಡ ಅಂಥ ಕರುಣಾ ಬುದ್ಧಿ ಅನ್ನುವಂಥದ್ದು ನಮಗೂ ಪ್ರಾಪ್ತ ಆಗ್ತದೆ. ಅದಕ್ಕೆ ಮಹಾತ್ಮರ ಸಂಘ ನಮಗೆ ಅನಂತ ರೀತಿಯಾಗಿರ್ತಕ್ಕಂಥ ಮಂಗಲವನ್ನ ಉಂಟು ಮಾಡುವಂತಹದ್ದು. ಅದಕ್ಕೆ ನಾವಿಲ್ಲಿ ಶರಣರ ಸಂಘವನ್ನೇ ಮಾಡಬೇಕು ಅಂತ ಹೇಳಿದ್ರು. ಮೋಕ್ಷದ್ವಾರೇ ಚತ್ವಾರ ದ್ವಾರಪಾಲಕಾಹ ಯೋಗವಾಷ್ಟದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಮೋಕ್ಷವನ್ನು ಹೊಂದಲಿಕ್ಕೆ 4 ರೀತಿಯಾಗಿರ್ತಕ್ಕಂಥ ದ್ವಾರಪಾಲಕರಿದಾರಂತ. ಶಮೋ ವಿಚಾರ ಸಂತೋಷ ಚತುರ್ಥ ಸಾಧು ಸಂಗಮ ಅಂತ ಹೇಳಿದರು. ಶಮ ಅಂದ್ರೆ ಒಂದು ಮನೋನಿಗ್ರಹ, ಎರಡನೇದು ವಿಚಾರ ಅಂದ್ರೆ ಆತ್ಮಾನಾತ್ಮ ವಿಚಾರ ಅನ್ನುವಂಥದ್ದು, ಆಮೇಲೆ ವಿವೇಕ ಅನ್ನುವಂಥದ್ದು. ಶಮೋ ವಿಚಾರ ವಿವೇಕ ಅಂದ್ರೆ ವಿವೇಕ ಅಂತಂದ್ರೆ ಏನು, ಆತ್ಮನಾತ್ಮಗಳನ್ನ ಕುರಿತು ವಿಚಾರ ಮಾಡೋದು. ವಿಚಾರ ಅಂದ್ರೆ ಇಲ್ಲಿ ಪರಮಾತ್ಮ ಮತ್ತು ಈ ಜೀವಾತ್ಮ, ಈ ಪ್ರಪಂಚದ ಬಗ್ಗೆ ಒಂದು ವಿಚಾರ ಮಾಡ್ತಕ್ಕಂಥದ್ದು. ಮತ್ತು ಸಂತೋಷ ಅನ್ನುವಂಥದ್ದು, ನಾವು ಯಾವಾಗಲೂ ಭಗವಂತ ಏನು ಕೊಟ್ಟಿರ್ತಾನೋ ಅದರಲ್ಲಿ ನಮಗ ಸಂತೋಷ ಅನ್ನುವಂಥ, ತೃಪ್ತಿ ಅನ್ನುವಂಥದ್ದು ಇರಬೇಕು. ಇನ್ನೂ ಬೇಕು ಬೇಕು ಅನ್ನುವಂಥ ಬಯಕೆ ಇತ್ತು ಅಂತಂದ್ರೆ ಅದು ನಮಗೆ ದುಃಖವನ್ನು ಕೊಡ್ತದೆ. ಅದಕ್ಕೆ 4ನೇದು ಹೇಳಿದ್ರು ಸತ್ಸಂಗ ಸಾಧು ಸಮಾಗಮ, ಮಹಾತ್ಮರ ಒಂದು ಸಂಘ ಅನ್ನುವಂಥದ್ದೇನಾದ ಇದು ಕೂಡ ನಾವು ಮುಕ್ತಿಯನ್ನು ಹೊಂದಲಿಕ್ಕೆ ಇದು ಸಾಧನ ಅದ ಅಂತ ಹೇಳಿ ಇಲ್ಲಿ 4 ರೀತಿಯಾಗಿರ್ತಕ್ಕಂಥ ಯಾವ ದ್ವಾರಪಾಲಕರು ಮುಕ್ತಿಗೆ ಇವರೆಲ್ಲ 4 ಇವು ಸಾಧನೆಗಳಾಗಿದ್ದಾವೆ, ದ್ವಾರಪಾಲಕರಾಗಿದ್ದಾರೆ ಎನ್ನುವಂಥ ಮಾತನ್ನ ಯೋಗ ವಾಸಿಷ್ಠದಲ್ಲಿಯೂ ಕೂಡ ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಾವು ಯಾವಾಗಲೂ ಶರಣರ ಸಂಘ, ಶರಣರ ಸಂತರು, ಮಹಾತ್ಮರು, ಜ್ಞಾನಿಗಳು ಅಂತೇನದಾರ ಅವರ ಸಂಘದೊಳಗೆ ನಾವು ಬಂದೀವಿ ಅಂತಂದ್ರೆ ಅವರ ಒಂದು ಸಾನ್ನಿಧ್ಯದಿಂದ, ಅವರ ಸೇವಾ ಮಾಡೋದ್ರಿಂದ, ಅವರ ದರ್ಶನ ಮಾಡಿಕೊಳ್ಳೋದ್ರಿಂದ
ಅವರ ಹಿತೋಪದೇಶವನ್ನ ಕೇಳುವುದರಿಂದ ನಮ್ಮಲ್ಲಿರ್ತಕ್ಕಂಥ ಸಕಲ ಪಾಪಗಳು ದುರ್ಗುಣಗಳು ಹೋಗ್ತಾ ಇದ್ದಾವೆ. ಅನಾದಿ ಕಾಲದಿಂದ ನಮ್ಮ ಸ್ವರೂಪವನ್ನ ಮರೆಮಾಡಿರ್ತಕ್ಕಂಥ ಅಜ್ಞಾನ ಅನ್ನುವಂಥದ್ದು ಏನದ, ಆ ಅಜ್ಞಾನವೂ ಕೂಡ ನಾಶ ಆಗಿ ಹೋಗ್ತದೆ. ಅಘೋಗಂ ಪ್ರಾಚೀನಂ ವಿಘಟಯತಿ ಪುಣ್ಯಂ ಪ್ರತಯತಿ ಪ್ರಸೂತೆ ಸದ್ಬುದ್ಧಿಂ ನವನವಕಲಾಂ ಪಲ್ಲವಯತಿ ಹರತ್ಯಜ್ಞಾನಾಂದಂ ದಿಶತಿ ಪರಮಾನಂದ ಪದವಿಂ. ನೀತಿಕಾರ ಬಹಳ ಸುಂದರವಾಗಿ ಹೇಳಿದ. ಅರೆ ಎಂದು ಹೇಳಿದ ಶ್ಲೋಕದ ಅಭಿಪ್ರಾಯ ಬರ್ತದೆ ಇಲ್ಲಿ. ಅಂದರೆ ನಮ್ಮ ಅನಂತ ಕಾಲದಿಂದ ಮಾಡಿಕೊಂಡು ಬಂದಿರತಕ್ಕಂಥ ಸಕಲ ಪಾಪ ರಾಶಿಯನ್ನ ಯಾವ ಸತ್ಸಂಗ ಅನ್ನುವಂಥದ್ದು ನಾಶ ಮಾಡ್ತದೆ ಅಂತೇಳಿ ಈ ಶ್ಲೋಕದಲ್ಲಿಯೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಬುದ್ಧಿಯೊಳಗೆ ಅನಂತ ರೀತಿಯಾಗಿರ್ತಕ್ಕಂಥ ಯಾವ ಆನಂದ ಅನ್ನುವಂಥದ್ದು ಅಭಿವ್ಯಕ್ತಿ ಆಗ್ತದೆ, ನಮ್ಮ ಅಜ್ಞಾನ ಅನ್ನುವಂಥದ್ದು ದೂರಗೊಳಿಸ್ತದೆ, ನಾನಾ ರೀತಿಯಾದ ಕಲೆಗಳನ್ನು ಉಂಟು ಮಾಡ್ತದೆ ಅನ್ನುವಂಥ ವಿಚಾರವನ್ನು ಈ ಶ್ಲೋಕದಲ್ಲಿ ಮಹಾತ್ಮರು ಬಹಳ ಸುಂದರವಾಗಿ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ಮಹಾತ್ಮನ ಸಂಘವನ್ನು ಮಾಡೋದ್ರಿಂದ ನಮ್ಮ ಜೀವನ ಪಾವನ ಆಗ್ತದೆ. ನಾವು ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಮುಕ್ತರಾಗ್ತಾ ಇದ್ದೀವಿ. ಅಂಥ ಒಂದು ಮಹಾತ್ಮರು, ಜ್ಞಾನಿಗಳು, ಚಿತ್ತಪ್ರಜ್ಞರು, ಅಪ್ಪಾಜಿಯವರು ನಮಗೆ ದೊರಕಿದಾರ. ಅದು ಅನಂತ ಜನ್ಮಗಳ ಒಂದು ಪುಣ್ಯ. ಅಪ್ಪಾಜಿಯವರು ದೊರಕಿದ್ದು ನಮಗೆ ಅನಂತ ಜನ್ಮ ನಾವು ಮಾಡಿರ್ತಕ್ಕಂಥ ಪುಣ್ಯ. ಅಂಥ ಮಹಾತ್ಮರು ಸಿಕ್ಕಿದಾರ. ಅವ್ರ ಸೇವಾ ಮಾಡಿ ಅವ್ರ ಉಪದೇಶ ಅಮೃತವನ್ನು ಪಡ್ಕೊಂಡು ನಮ್ಮ ಜನ್ಮದ ಪಾವನವನ್ನು ನಾವು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಎರಡು ಅಪ್ಪಾಜಿಯವರ ಕರ್ಫ್ಯೂ ಅಂತ ಇದ್ದೇನೆ. ಓಂ ತತ್ಸತ್.